ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಯುದ್ಧ ನಡೆಯದಂತೆ ತಡೆಯೋದಕ್ಕೆ ವಿಶ್ವಸಂಸ್ಥೆ ಈಗ ಪ್ರಯತ್ನ ಪಡ್ತಾ ಇದೆ. ಶೀಘ್ರದಲ್ಲೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ಸಾಧ್ಯತೆ ಇದೆ. ಭಾರತ ಮತ್ತು ಪಾಕ್ ನಡುವಿನ ಪರಿಸ್ಥಿತಿ ಚರ್ಚೆ ಮಾಡಿಸುವುದಕ್ಕೆ ಸಭೆಯನ್ನ ಕರೆಯಬಹುದು. ಎರಡು ದೇಶಗಳ ಬಗ್ಗೆ ಅಣ್ವಸ್ತ್ರಗಳು ಇದ್ದು ಎರಡು ದೇಶಗಳ ಹತ್ರ ಅಣ್ವಸ್ತ್ರ ಇದೆ. ಆತಂಕದ ಛಾಯೆ ಆವರಿಸಿದೆ. ಅಪಾರ ಸಾವು ನೋವು ಸಂಭವಿಸುತ್ತೆ. ಎರಡು ದೇಶದ ಯುದ್ಧ ಆದರೂ ಕೂಡ ಅಲ್ಲಿ ಅಮಾಯಕರ ಬಲಿಯಾಗುತ್ತೆ ಅನ್ನುವಂತಹ ವಿಚಾರ ಇದೆ. ಸಭೆಯಿಂದ ಉದ್ವಿಗ್ನತೆ ಕಡಿಮೆ ಮಾಡಬಹುದೆಂಬ ಆಶಯವನ್ನ ವಿಶ್ವಸಂಸ್ಥೆ ಹೊಂದಿದೆ. ಭದ್ರತಾ ಮಂಡಳಿ ಅಧ್ಯಕ್ಷ ಇವಾಂಜೆಲೋಸ್ ಸಕರಿಸ್ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಯಾವುದಾದ್ರೂ ದೇಶಗಳ ಮಧ್ಯೆ ಯುದ್ಧ ಆಗುವಂತಹ ಪರಿಸ್ಥಿತಿ ಇದೆ, ಪರಿಸ್ಥಿತಿ ತುಂಬಾ ಬಿಗಡಾಯಿಸ್ತಾ ಇದೆ ಅಂತ ಅಂದಾಗ ವಿಶ್ವಸಂಸ್ಥೆಯ ಮೂಲ ಮಂತ್ರ ಶಾಂತಿ ಪಠಿಸೋದು. ಆ ಶಾಂತಿಯ ಮಂತ್ರವನ್ನ ಆಯಾ ದೇಶಕ್ಕೆ ಅನ್ವಯಿಸೋದಕ್ಕೆ ಹೊರಡುತ್ತೆ. ಈ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ಇದೇ ಆಗಬಹುದು ಅನ್ನೋ ಮಾಹಿತಿ ಇದೆ. ಸಭೆ ಕರೀಬಹುದು ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೆಲ್ಲ ಲಭ್ಯವಾಗ್ತಾ ಇದೆ? ಸಭಾ ಪೆಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ಉಗ್ರರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ಮತ್ತೆ ಉಗ್ರರ ವಿರುದ್ಧವಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಸಲುವಾಗಿ ಸಕಲ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಮತ್ತೆ ಸ್ವತಃ ಪ್ರಧಾನಿಯಾಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು ಇದರ ಬಗ್ಗೆ ನಿರಂತರವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅಂದ್ರೆ ಇದರ ಪ್ರತಿಕಾರ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಇದರ ಎಫೆಕ್ಟ್ ತಗಲಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರಲ್ಲ. ಈಗ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಬಿತ್ತಿರುವಂತದ್ದು ಎಲ್ಲರಿಗೂ ಸಹಿತ ಗೊತ್ತಿರುವಂತಹ ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ವಿಶ್ವವೇ ಭಾರತ ಮತ್ತೆ ಪಾಕ್ನ ನಡೆಯ ಬಗ್ಗೆ ಗಮನವನ್ನು ಹರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಒಂದು ಕಡೆಗೆ ಯುಎಸ್ ನಿರಂತರವಾಗಿ ಭಾರತ ಮತ್ತೆ ಪಾಕ್ ಜೊತೆಗೆ ಏನಂದ್ರೆ ಸಂಧಾನ ಸಭೆಗಳನ್ನ ಮಾಡೋ ಸಲುವಾಗಿ ಏನಂತಂದ್ರೆ ಪ್ರಯತ್ನಗಳನ್ನ ಪಡ್ತಾ ಇದ್ರೆ, ಇನ್ನೊಂದು ಕಡೆಗೆ ವಿಶ್ವದ ನಾನಾ ರಾಷ್ಟ್ರಗಳು ಸಹಿತ ಪಾಕಿಸ್ತಾನ ಜೊತೆಗೂ ಸ್ವಲ್ಪ ಜನ ಮಾತಾಡ್ತಾ ಇದ್ದಾರೆ, ಭಾರತ ಜೊತೆಗೂ ಸಹಿತ ಸ್ವಲ್ಪ ಜನ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ವಿಶ್ವಸಂಸ್ಥೆಯ ಪಾತ್ರ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ವಿಶ್ವಸಂಸ್ಥೆಯ ಮೂಲ ಉದ್ದೇಶ ಆಗಿರುವಂತದ್ದೇ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಕಾಪಾಡೋದು ಮತ್ತೆ ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿಯಾದಂತಹ ಯುದ್ಧದ ಕಾರ್ಮೋಡಗಳನ್ನ ಏನಂದ್ರೆ ಸಂಪೂರ್ಣವಾಗಿ ಏನಂತಂದ್ರೆ ಶಮನ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಲೂ ಸಹಿತ ಏನಂದ್ರೆ ವಿಶ್ವಸಂಸ್ಥೆಯ ಅಧ್ಯಕ್ಷ ಗ್ರೀಸ್ ಪರ್ಮನೆಂಟ್ ಸದಸ್ಯರು ಏನಂತಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಏನಂತಂದ್ರೆ ಭಾರತ ಮತ್ತೆ ಪಾಕ್ಗಳ ಬಳಿ ಅಂದ್ರೆ ಎರಡೂ ದೇಶಗಳ ಬಳಿ ಏನಂದ್ರೆ ಅಣ್ವಸ್ತ್ರ ಇದೆ. ಅಣ್ವಸ್ತ್ರ ಇರುವಂತಹ ಎರಡು ರಾಷ್ಟ್ರಗಳು ಏನಾದರೂ ಯುದ್ಧಕ್ಕೆ ಸನ್ನದ್ಧ ಆಗಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ಪ್ರಪಂಚ ಇದರ ನೇರವಾದಂತಹ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ವಿಶ್ವಸಂಸ್ಥೆ ಈ ಒಂದು ಭದ್ರತಾ ಸಂಬಂಧಪಟ್ಟ ಹಾಗೆ ಮತ್ತೆ ಭಾರತ ಪಾಕ್ನ ನಡುವೆ ಇರುವಂತಹ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಯನ್ನು ಕರಿಬೇಕು. ಸಭೆಯನ್ನು ಕರೆದು ಎರಡೂ ದೇಶಗಳಿಗೂ ಸಹಿತ ಸಂಧಾನ ಮಾಡಿಸುವಂತಹ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಈ ಮೂಲಕವಾಗಿ ಈ ಭಾರತ ಮತ್ತೆ ಪಾಕಿಸ್ತಾನ ನಡುವೆ ಇರುವಂತಹ ಬಿಕ್ಕಟ್ಟನ್ನ ಸಂಪೂರ್ಣವಾಗಿ ಶಮನ ಮಾಡುತ್ತಾ ವಿಶ್ವಸಂಸ್ಥೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಈಗಾಗಲೇ ಬಹಳಷ್ಟು ದೇಶಗಳು ಭಾರತಕ್ಕೆ ಅಥವಾ ಏನಂದ್ರೆ ಪಾಕಿಸ್ತಾನಕ್ಕೆ ಬಂದು ರಾಜತಾಂತ್ರಿಕವಾಗಿ ಏನಂದ್ರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯುದ್ಧವನ್ನ ಮಾಡಬೇಡಿ, ಅದರ ಜೊತೆಗೆ ಏನಂದ್ರೆ ಕೂತ್ಕೊಂಡು ಈ ಒಂದು ಸಂಪೂರ್ಣ ಘಟನೆ ಪೆಹಲ್ಗಾಮ್ನ ಸಂಪೂರ್ಣ ಘಟನೆಯನ್ನ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡಿ ಅಥವಾ ಉಗ್ರರನ್ನ ಸಂಪೂರ್ಣವಾಗಿ ಸೆರೆಬಡಿಯುವಂತಹ ಕೆಲಸವನ್ನ ಮಾಡಿ ಅಂತ. ಆದ್ರೆ ಭಾರತ ಪ್ರತಿ ಬಾರಿಯೂ ಸಹಿತ ಹೇಳಿದಾಗೆ ಈ ಹಿಂದೆಯೂ ಬಹಳಷ್ಟು ಬಾರಿ ವಿಶ್ವಸಂಸ್ಥೆಯಲ್ಲೂ ಹೇಳಿತ್ತು, ಪಾಕಿಸ್ತಾನ ಉಗ್ರರನ್ನ ಏನಂದ್ರೆ ಬೆಳೆಸ್ತಾ ಇದೆ, ಅಲ್ಲಿ ಉಗ್ರರನ್ನ ನೆಲೆಗಳನ್ನ ಮಾಡಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.